श्रीगुरुभ्यो नमः। लक्ष्मीपते पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। श्रीगुरुभ्यो नमः। ಲಕ್ಷ್ಮೀ ಜ್ಞಾನ, ಪರಮಾತ್ಮನ ಜ್ಞಾನ, ಈಶ್ವರ ಜ್ಞಾನ ಹೇಗಿರುತ್ತದೆ ಅಂತ ನಾವು ನೋಡಿದ್ದೀವಿ. ಸ್ವಪರಗತ ಸರ್ವಾರ್ಥ ವಿಷಯ ಜ್ಞಾನಂ ಈಶ್ವರ ಜ್ಞಾನಂ ಹಾಗೆಂತ ನೋಡಿದ್ದೀವಿ. ಈಗ ಲಕ್ಷ್ಮೀ ಜ್ಞಾನಂ ಅದಕ್ಕೆ ಲಕ್ಷಣ ಏನು ಹಾಗೆಂದ್ರೆ ಈಶ್ವರೈಕ ಅಧೀನಂ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಹಾಗೆಂತ. ಅಂದರೆ ಪರಮಾತ್ಮನನ್ನ ಮಾತ್ರ ಆಶ್ರಯಿಸಿಕೊಂಡು ಪಡೆಯುವ ಜ್ಞಾನ, ಅದನ್ನ ಲಕ್ಷ್ಮೀ ಜ್ಞಾನ ಅಂತ ಕರೀತಾರೆ. ಅಂದ್ರೆ ಲಕ್ಷ್ಮಿಗೆ ತನ್ನ ಜ್ಞಾನ ಬರೋದಕ್ಕೆ ಒಬ್ಬರೇ ಕಾರಣ, ಯಾರದು? ಪರಮಾತ್ಮ, ಈಶ್ವರ. ಲಕ್ಷ್ಮಿಗೆ ಜ್ಞಾನ ಬರೋದಕ್ಕೆ ಈಶ್ವರನ್ನ ಬಿಟ್ಟು ಮತ್ತೆ ಯಾವುದೂ ಕಾರಣ ಇಲ್ಲ. ಮತ್ತೆ ನಮಗೆಲ್ಲ ಯಾವುದು ಕಾರಣ ಅಂತ ಒಂದು ಪ್ರಶ್ನೆ ಬರುತ್ತದೆ. ನಮಗೆ ನೋಡಿ, ಕಣ್ಣು ಬೇಕು, ಜಡಭೂತವಾದ ಈ ಕಣ್ಣು ಬೇಕು. ಜಡಭೂತವಾದ ಕಣ್ಣು ಇಲ್ಲ ಅಂದ್ರೆ ಅದೇ ಕಣ್ಣು, ಕಿವಿ, ಮೂಗು ಎಲ್ಲ ಇಟ್ಕೋಬೇಕು. ಅದಿಲ್ಲದೆ, ಇಂದ್ರಿಯಗಳಿಲ್ಲದೆ ಜ್ಞಾನ ಬರೋದಿಲ್ಲ. ಅದೇ ತರ ಶರೀರ ಇರಬೇಕು, ಅದೇ ತರ ಪ್ರಾಣಶಕ್ತಿ ಇರಬೇಕು. ಪ್ರಾಣಶಕ್ತಿ ಇಲ್ಲದ್ರೆ ಜ್ಞಾನ ಬರಲ್ಲ. ಮತ್ತೆ ಮಧ್ಯದಲ್ಲಿ ಯಾವುದು ಅಡೆತಡೆಗಳು ಇರಬಾರ್ದು. ಮಧ್ಯೆ ಗೋಡೆ ಬಂದ್ಬಿಡ್ತು, ಸೌಂಡ್ ಸರಿಯಾಗಿ ಇಲ್ಲ, ಕೇಳಿಸೋದಿಲ್ಲ. ಅದೇ ತರ ಇಂದ್ರಿಯಗಳು ದೋಷ ಇಲ್ಲದಂತೆ ಇರಬೇಕು. ಕ್ಯಾಟ್ರಾಕ್ಟ್ ಬಂತು ಕಣ್ಣಲ್ಲಿ, ಸರಿಯಾಗಿ ಕಾಣಿಸೋದಿಲ್ಲ. ಈ ರೀತಿಯಾಗಿ ನಮ್ಮ ಕಣ್ಣಿನಲ್ಲಿ ತುಂಬಾ ಡಿಪೆಂಡೆನ್ಸೀಸ್ ಇದೆ. ಸೂರ್ಯನಿಗೆ ಕಣ್ಣಿಗೆ ಅಭಿಮಾನಿ ಸೂರ್ಯ. ಅದೇ ತರ ಒಂದೊಂದು ಇಂದ್ರಿಯಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ. ಅವರ ಅನುಗ್ರಹದಿಂದಲೇ ನಮಗೆ ಜ್ಞಾನ ಬರೋದು. ಮುಖ್ಯ ಪ್ರಾಣದೇವರ ಅನುಗ್ರಹ ಬೇಕು, ಲಕ್ಷ್ಮೀದೇವಿಯ ಅನುಗ್ರಹ ಬೇಕು, ಪರಮಾತ್ಮನ ಅನುಗ್ರಹ ಬೇಕು, ಇವರೆಲ್ಲರ ಅನುಗ್ರಹ ಬೇಕು ನಮಗೆ ಜ್ಞಾನ ಬರೋದಕ್ಕೆ. ಆದರೆ ಲಕ್ಷ್ಮಿಗೆ ಹಾಗಿಲ್ಲ. ಈಶ್ವರೈಕ ಅಧೀನಂ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಅಂತ ಹೇಳ್ತಾರೆ. ಪರಮಾತ್ಮನನ್ನು ಮಾತ್ರ ಆಶ್ರಯಿಸಿ ಜ್ಞಾನವನ್ನು ಪಡೆಯುತ್ತಾಳೆ ಅಂತ ಅರ್ಥ. ಇದರ ಮೇಲೆ ದಲಕೃತ್ಯ ಮಾಡ್ತಾರೆ. ಇಲ್ಲಿ ನೋಡಿ, ಈಶ್ವರೈಕ ಅಧೀನಂ ಜ್ಞಾನಂ ಅಂತ ಇದೆ. ಲಕ್ಷ್ಮೀ ಜ್ಞಾನಂ ಇತ್ಯುಕ್ತೆ ಈಶ್ವರ ಜ್ಞಾನೇ ಅತಿವ್ಯಾಪ್ತಿ. ಅಂದರೆ ಲಕ್ಷ್ಮಿಯ ಜ್ಞಾನ ಅಂತ ಅಷ್ಟೇ ಹೇಳಿದರೆ ಈಶ್ವರನ ಜ್ಞಾನ ಯಾಕೆ? ಈಶ್ವರನ ಜ್ಞಾನವೂ ಕೂಡ ಜ್ಞಾನವೇ ಆಗಿದೆ. ಅದರಿಂದ ಕೇವಲ ಜ್ಞಾನಂ ಅಂತ ಅಷ್ಟೇ ಹೇಳಿಲ್ಲ. ಈಶ್ವರೈಕ ಅಧೀನಂ ಜ್ಞಾನಂ ಅಂತ ಅತಃ ಈಶ್ವರಾಧೀನಂ ಇತಿ ವಿಶೇಷಣಂ ಅಂತ ಅರ್ಥ. ಅಧೀನತ್ವಸ್ಯ ಭೇದಗಡಿತತ್ವಾತ್ ನ ಅತಿವ್ಯಾಪ್ತಿ. ಅದು ಅಧೀನ ಅಂದ್ರೆ ಏನಾಯ್ತು? ಭೇದ ಬಂತು. ಭೇದ, ಲಕ್ಷ್ಮಿ ಬೇರೆ, ಪರಮಾತ್ಮ ಬೇರೆ. ಲಕ್ಷ್ಮಿಯ ಜ್ಞಾನ ಬೇರೆ, ಪರಮಾತ್ಮನ ಜ್ಞಾನ ಬೇರೆ ಅಂತ ಅಲ್ಲಿ ಭೇದವೂ ಕೂಡ ಇದೆ. ಅದರಿಂದ ನ ಅತಿವ್ಯಾಪ್ತಿ. ಅದರಿಂದ ಈಶ್ವರೈಕ ಅಧೀನಂ ಜ್ಞಾನಂ ಅಂತ ಲಕ್ಷ್ಮೀ ಜ್ಞಾನಂ ಅಂತ ಹೇಳಿದ್ರೆ ಅತಿವ್ಯಾಪ್ತಿ ಬರೋದಿಲ್ಲ ಅಂತ. ಇನ್ನು ಈಶ್ವರಾಧೀನಂ ಅಂತ, ಈಶ್ವರೈಕ ಅಧೀನಂ ಅಂತ ಅಲ್ಲ ನೋಡಿ. ಅಲ್ಲಿ ನಾವು ಏನ್ ಮಾಡಿದ್ದು? ಈಶ್ವರಾಧೀನಂ ಅಂತ ಏಕಪದ ಸೇರಿಸಲಿಲ್ಲ. ಈಶ್ವರಾಧೀನಂ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಅಂತ ಹೇಳಿದರೆ ಭೇದ ಘಟಿತವಾಗ್ತದೆ, ಅದರಿಂದ ಸರಿ ಹೋಗ್ತದೆ. ಆದರೆ ಬ್ರಹ್ಮಾದಿ ಜ್ಞಾನೇ ಅತಿವ್ಯಾಪ್ತಿ. ಏನಾಯ್ತು? ಬ್ರಹ್ಮಾದಿ ಜ್ಞಾನವೂ ಕೂಡ ಏನಾಗಿದೆ? ಈಶ್ವರಾಧೀನವಾಗಿದೆ. ಬ್ರಹ್ಮಾದಿಗಳ ಜ್ಞಾನ ಅಂದ್ರೆ ಯೋಗಿಗಳ ಜ್ಞಾನ, ಅದು ಕೂಡ ಏನಾಗಿದೆ? ಈಶ್ವರಾಧೀನವೇ ಆಗಿದೆ. ಅದರಿಂದ ಕೇವಲ ಈಶ್ವರಾಧೀನವಾದ ಏಕಪದ ಇಲ್ಲ, ಏಕಪದ ಇಲ್ಲದೇನೆ ಕೇವಲ ಈಶ್ವರಾಧೀನ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಅಂತ ಹೇಳಿದರೆ ಬ್ರಹ್ಮಾದಿ ಜ್ಞಾನದಲ್ಲೂ ಕೂಡ ಅತಿವ್ಯಾಪ್ತಿ. ಯಾಕೆ? ಬ್ರಹ್ಮಾದಿಗಳ ಜ್ಞಾನವೂ ಕೂಡ ಏನಾಗಿದೆ? ಈಶ್ವರಾಧೀನ ಆಗಿದೆ. ನಾವು ನೋಡಿದ್ದೀವಿ, ನಮಗೆ ಜ್ಞಾನ ಬರಬೇಕೆಂದ್ರೂ ಕೂಡ ಈಶ್ವರನ ಅಧೀನದಲ್ಲೇ ಇದ್ದೀವಿ ನಾವು. ಅದರಿಂದ ಆದಿಶಬ್ದದಿಂದ ಎಲ್ಲವನ್ನು ಇಟ್ಕೋಬೇಕು. ಬ್ರಹ್ಮಾದಿ ಜ್ಞಾನೇ ಅತಿವ್ಯಾಪ್ತಿ ಅತಃ ಏಕ ಇತಿ ಹಾಗೆ ಅಂತ. ಅದರಿಂದ ಏಕ, ಈಶ್ವರೈಕ ಅಧೀನಂ ಜ್ಞಾನಂ ಹಾಗೆ ಅಂತ. ಆಗ ಮಾಡಿದರೆ ನಮಗೆ ಹಾಗಿಲ್ಲ. ನಮಗೆ ಎಲ್ಲ ಇಂದ್ರಿಯಗಳು ಬೇಕು, ಶರೀರ ಬೇಕು, ಅನೇಕ ಅಧೀನ ಇದೆ, ಅನೇಕ ಪದಾರ್ಥಗಳ ಅಧೀನವಾಗಿ ನಾವಿದ್ದು ಜ್ಞಾನವನ್ನ ಪಡಿತೀವಿ. ಆದರೆ ಲಕ್ಷ್ಮಿಗೆ ಹಾಗಿಲ್ಲ. ಈಶ್ವರೈಕ ಅಧೀನಂ ಅಂತ ಎಷ್ಟು ಒಂದು ಸ್ಪೆಷಲ್ ಆಗಿ ಹೇಳ್ತಾರೆ ನೋಡಿ. ಈಶ್ವರೈಕ
ಅಧೀನಂ ಜ್ಞಾನಂ ಹಾಗೆ ಅಂತ. ಜ್ಞಾನಂ ಇತಿ ಲಕ್ಷ್ಮೀ ನಿವೃತ್ತಿ ಅಂತ ಒಟ್ಟು. ಈ ರೀತಿಯಾಗಿ ಲಕ್ಷ್ಮಿಯ ಜ್ಞಾನವನ್ನ ಹೇಳಿದರು. ಮುಂದೆ ಅದರ ಸ್ವರೂಪವನ್ನು ಕೂಡ ಇನ್ನೂ ಸ್ವಲ್ಪ ಬಿಡಿಸ್ತಾರೆ, ಅದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಿಯೇಣ.